ಬೆಂಗಳೂರಿಗೆ ಭಾಳ ಹತ್ತಿರದಲ್ಲಿದ್ದಂಥ ಬಿಡದಿ ಇವತ್ತು ಅವರು ಆ ಜಮೀನನ್ನು ಕಳ್ಕೊಂಡು ಎಲ್ಲೋ ದೂರದ ಯಾವುದೋ ಪ್ರದೇಶಕ್ಕೆ ಹೋಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದು ದೇವನಹಳ್ಳಿನಲ್ಲಿ ರೈತರು ಕೊಡಲ್ಲ ಅಂತೇಳಿ ವಿರೋಧ ವ್ಯಕ್ತಪಡಿಸಿದ ಮೇಲೆ ಇಲ್ಲಿಗೆ ಬಂದು ಮಾಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಅಲ್ಲಿ ಸಿದ್ದರಾಮಯ್ಯನವರು ರೈತರಿಗೆ ವಿರೋಧ ಮಾಡಿದ್ಮೇಲೆ ಆಯಿತು ನಾವು ಜಮೀನು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಈಗ ಮತ್ತು ಇಲ್ಲಿಗೆ ಬಂದು ಬಿಡದಿನಲ್ಲಿ ಬಂದು ಮಾಡ್ತಾ ಇದ್ದೀರಿ ಅಂದರೆ ನೀವು ರಾಮನಗರ ಜಿಲ್ಲೆಗೆ ಮಾಡಿದಂಥ ದ್ರೋಹ ಅಲ್ವಾ? ನೀವು ಈ ಜಿಲ್ಲೆಯ ನಾಯಕರಾಗಿ ನೀವು ರಾಮನಗರ ಜಿಲ್ಲೆಗೆ ಮಾಡಿದಂಥ ಬಹಳ ದೊಡ್ಡ ಮೋಸ. ಕಾರಣ ಏನಪ್ಪ ಅಂತಂದರೆ, ನಾನು ಈ ಜಿಲ್ಲೆಯ ಮಗ, ಈ ಜಿಲ್ಲೆಗೋಸ್ಕರ ಏನಾದರೂ ಏನು ಮಾಡಿದಿರಿ ಸ್ವಾಮಿ, ಏನು ಮಾಡಿದಿರಿ ಹೇಳಿ? ಅದೇ ಈ ರೀತಿ ಜಮೀನನ್ನು 9,000 ಎಕರೆ ಜಮೀನನ್ನು ಲಪಟಾಯಿಸಿ ACTಯನ್ನು ನಿರ್ಮಾಣ ಮಾಡಿ ಯಾರೋ ಬೇಕಾದಂಥ ರಿಯಲ್ ಎಸ್ಟೇಟರೋ ದೊಡ್ಡ ದೊಡ್ಡ ಶ್ರೀಮಂತರು ಬಂದು ವಾಸ ಮಾಡ್ತಾರೆ. ಯಾರೋ ಬಡವ ಬಂದು ವಾಸ ಮಾಡ್ಲಿಕ್ಕೆ ಸಾಧ್ಯನಾ? ACTಲಿ ಸಾಮಾನ್ಯ ಬಡವ ಹೋಗಿ ಅಲ್ಲಿ ಏನಾದ್ರು ಸೈಟ್ ತಗೊಳ್ಳೋಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.